ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರವ. ಇವತ್ತಿನ ಟಾಪಿಕ್ ಏನು ಅಂತ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಹೌದು, ಇವತ್ತು GST ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇಶದ ಜನಸಾಮಾನ್ಯ ಜನರಿಗೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ದೀಪಾವಳಿ ನವರಾತ್ರಿ ಇರೋದ್ರಿಂದ ಕೇಂದ್ರದಿಂದ ನಮಗೆ ಒಳ್ಳೆಯ ಆಫರ್ ಸಿಕ್ಕಿದೆ. ಅದು ಯಾವುದು ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ GST ಅಂದ್ರೇನು ಅಂತ ಹೇಳ್ಬಿಡ್ತೀನಿ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಸರಕು ಮತ್ತು ಸೇವಾ ತೆರಿಗೆ ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಪೇ ಮಾಡಲಿಲ್ಲ ಅಂದರೂ ಇಂಡೈರೆಕ್ಟಾಗಿ ಪೇ ಮಾಡ್ತಾ ಇದ್ದೀವಿ. ಇದ್ರದ್ದು ಒಂದು ಧ್ಯೇಯ ಇದೆ. ಏನಪ್ಪ ಅಂದರೆ ಒಂದು ದೇಶ ಒಂದು ಟ್ಯಾಕ್ಸ್ ಅನ್ನೋ ಧ್ಯೇಯ ಉದ್ದೇಶದನ್ನ ಇದು ಹೊಂದಿದೆ. ಸೊ ಫಸ್ಟ್ ಒನ್, ಕೇಂದ್ರೀಯ GST ಮಂಡಳಿ ಈ ಮೊದಲಿದ್ದ ಸ್ಲ್ಯಾಬ್ ರೇಟ್ನ ಕಡಿಮೆ ಮಾಡಿದೆ. ಎಷ್ಟಪ್ಪ ಅಂದರೆ 5, 12, 18 ಮತ್ತು 28 ಸ್ಲ್ಯಾಬ್ ರೇಟ್ ಏನಿತ್ತು, ಈ 4 ಸ್ಲ್ಯಾಬ್ ರೇಟ್ನ ಕಡಿಮೆ ಮಾಡಿ ಸಿಂಪಲ್ಲಾಗಿ 5 ಮತ್ತು 18 ಸ್ಲ್ಯಾಬ್ ರೇಟ್ನ ಜಾರಿಗೆ ತರಲು ನಿರ್ಧರಿಸಿದೆ. ಇದು ಸೆಪ್ಟೆಂಬರ್ 22ರಿಂದ ಅಪ್ಲಿಕೇಬಲ್ ಆಗುತ್ತೆ. ಫಸ್ಟು ನಾವು 28 ಮತ್ತು 12 ಸ್ಲ್ಯಾಬ್ ರೇಟ್ನ ಏನು ಪೇ ಮಾಡ್ತಾ ಇದ್ವೋ ಆ ಸ್ಲ್ಯಾಬು ಇವಾಗ ಇರಲ್ಲ. 18 ಮತ್ತು 5 ಅಷ್ಟೇ ಸ್ಲ್ಯಾಬ್ ರೇಟ್ಸ್ ಇರುತ್ತೆ. ಸೊ ಯಾವಕ್ಕೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಸಣ್ಣ ಕಾರುಗಳ ಬೆಲೆ 45,000ದಿಂದ 1,00,000ದವರೆಗೆ ಇಳಿಕೆ ಆಗಿದೆ. ಹೇಗೆ ಅಂದರೆ ಫಸ್ಟು ನಾವು ಕಾರ್ ಮೇಲೆ 28%ನ ಟ್ಯಾಕ್ಸ್ ಪೇ ಮಾಡ್ತಾ ಇದ್ವಿ. ಇವಾಗ ನಾವು 18%ನ ಪೇ ಮಾಡ್ತಾ ಇದ್ದೀವಿ. ಸಡನ್ನಾಗಿ 10% ಟ್ಯಾಕ್ಸು ನಮಗೆ ರೆಡ್ಯೂಸ್ ಆಗಿದೆ. ಯಾರ್ಯಾರು ಕಾರ್ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಅವರೆಲ್ಲ ಸೆಪ್ಟೆಂಬರ್ 22 ಮೇಲೆ ಪರ್ಚೇಸ್ ಮಾಡಿ ಟ್ಯಾಕ್ಸ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಶೈಕ್ಷಣಿಕ ವಸ್ತುಗಳು, ಮ್ಯಾಪು, ಗ್ಲೋಬು, ರಬ್ಬರು, ನೋಟ್ಬುಕ್ಕು, ಪೆನ್ಸಿಲು, ಶಾರ್ಪ್ನರು ಇವೆಲ್ಲ ಏನಿದ್ದಾವೆ ಇವ್ರ ಮೇಲೆಲ್ಲ 12% ಇದ್ದಿದ್ದ ಟ್ಯಾಕ್ಸ್ ರೇಟ್ನ 0% ಮಾಡಿದ್ದಾರೆ. ನೆಕ್ಸ್ಟು ಕೃಷಿಕರಿಗೆ ಬಂಪರ್ ಅಂತಲೇ ಹೇಳ್ಬೋದು. ಟ್ರ್ಯಾಕ್ಟರು, ಜೈವಿಕ ಕೀಟನಾಶಕ, ಹನಿ ನೀರಾವರಿ ವ್ಯವಸ್ಥೆ, ಸ್ಪ್ರಿಂಕ್ಲರ್ಗಳು, ಕೃಷಿ ಸಂಬಂಧಿತ ಮೆಷಿನ್ಸ್ ಏನೇನಿದಾವೋ ಅದ್ರ ಮೇಲೆಲ್ಲ 12ಇಂದ 5%ಗೆ ರೆಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಆರೋಗ್ಯ ಸಾಮಗ್ರಿಗಳು ಅಗ್ಗವಾಗಿದ್ದಾವೆ. ಯಾವ್ಯಪ್ಪ ಅಂದರೆ ಡಯಾಗ್ನೋಸ್ಟಿಕ್ ಕಿಟ್ಗಳು, ಏಜೆಂಟ್ಗಳು, ಗ್ಲುಕೋಮೀಟರು, ಟೆಸ್ಟ್ ಸ್ಟ್ರಿಪ್ಗಳು ಮತ್ತು ಕನ್ನಡಕಗಳನ್ನ 12ಇಂದ 5%ಗೆ ರೆಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಹೇಳಬೇಕಪ್ಪ ಅಂದರೆ ಎಲೆಕ್ಟ್ರಿಕ್ ಉಪಕರಣಗಳು ಇದನ್ನು 28ಇಂದ 8%ಗೆ ರೆಡ್ಯೂಸ್ ಮಾಡಿದ್ದಾರೆ. AC, TV, ಮಾನಿಟರು, ಪ್ರೊಜೆಕ್ಟ್ರು, ಡಿಶ್ ವಾಷರು ಇದೆಲ್ಲ ಕೂಡ ಕಡಿಮೆ ಆಗಿದೆ. ನೆಕ್ಸ್ಟ್ ಪಾಯಿಂಟು, ದಿನನಿತ್ಯ ವಸ್ತುಗಳು ಕೈಗೆಟುಕುವ ದರದಲ್ಲಿ ಯಾವ್ಯಾವಪ್ಪ ಅಂದರೆ ತಲೆಗೆ ಹಾಕೋ ಎಣ್ಣೆ, ಶಾಂಪು, ಟೂತ್ ಬ್ರಷು, ಟೂತ್ ಪೇಸ್ಟು, ಶೇವಿಂಗ್ ಕ್ರೀಮು ಇದೆಲ್ಲ 18ಇಂದ 5%ಗೆ ರೆಡ್ಯೂಸ್ ಆದರೆ ಬೆಣ್ಣೆ, ತುಪ್ಪ, ಡೈರಿ ಪ್ರಾಡಕ್ಟ್ಸ್ ಏನು ಬರುತ್ತೆ ಅವೆಲ್ಲ ಮತ್ತು ಮಕ್ಕಳ ನ್ಯಾಪ್ಕಿನ್ನು, ಡೈಪರ್ಗಳು, ಮನೇಲಿ ಡೈಲಿ ಯೂಸ್ ಮಾಡೋ ಪಾತ್ರೆಗಳು ಇವೆಲ್ಲ 12%ಇಂದ 5%ಗೆ ರೆಡ್ಯೂಸ್ ಆಗಿದೆ. ನೆಕ್ಸ್ಟು ವಿಶೇಷ ಸ್ಲ್ಯಾಬ್ ರೇಟ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಎಷ್ಟು ಪರ್ಸೆಂಟಪ್ಪ ಅಂದರೆ 40%. ಇದು 7 ವಸ್ತುಗಳ ಮೇಲೆ ಮಾತ್ರ ಅಪ್ಲಿಕೇಬಲ್ ಆಗೋದು. ಯಾವ್ಯಾವುದು ಅಂದರೆ ತಂಬಾಕು ಉತ್ಪನ್ನಗಳು, ಎನರ್ಜಿ ಡ್ರಿಂಕ್ಸು, ಜಂಕ್ ಫುಡ್ಡು, ಗ್ಯಾಬ್ಲಿಂಗು, ಬೆಟ್ಟಿಂಗು ಮತ್ತು ಐಷಾರಾಮಿ ಕಾರುಗಳ ಮೇಲೆ ಮಾತ್ರ ಈ 40% ವಿಶೇಷ ಸ್ಲ್ಯಾಬ್ ಏನಿದೆ ಅದು ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟು 0% GST ಯಾವುದಕ್ಕೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಆರೋಗ್ಯ ವಿಮೆ, ಜೀವ ವಿಮೆ, ವೈಯಕ್ತಿಕ ವಿಮೆ ಹೀಗೆ ಇದಕ್ಕೆಲ್ಲ 0% ಆದರೆ ಕ್ಯಾನ್ಸರ್ ಚಿಕಿತ್ಸೆ ಸೇರಿದಂತೆ 33 ವಿವಿಧ ಜೀವರಕ್ಷಕ ಔಷಧಿಗಳ ಮೇಲೆ ಕೂಡ 0% GST ಅಪ್ಲಿಕೇಬಲ್ ಆಗುತ್ತೆ. ಇದಾದಮೇಲೆ ಪೆನ್ಸಿಲ್ಲು, ಶಾರ್ಪ್ನರು, ನೋಟ್ಬುಕ್ಕು, ಎರೇಸರು, ಮ್ಯಾಪು, ಗ್ಲೋಬು ಇದ್ರ ಮೇಲೆ ಕೂಡ 0%. ಆಮೇಲೆ ಮಿಲ್ಕ್ ಪ್ರಾಡಕ್ಟ್ಸ್ ಏನು ಬರುತ್ತೆ ಅದ್ರ ಮೇಲೆ ಕೂಡ 0% GST ಅಪ್ಲಿಕೇಬಲ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಟ್ಯಾಕ್ಸ್ ರಿಲೇಟೆಡ್ ಬೇಸಿಕ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದೆಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.